ಮಾಡಿಕೊಟ್ಟಿರೋದಕ್ಕೆ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಇವ್ರಿಗೋಸ್ಕರ. ಇದಕ್ಕೋಸ್ಕರ ಸರ್ ಮೈಸೂರಲ್ಲಿ ನಮ್ಮ ಪ್ರೈಸ್ ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಸರ್. ಇದಕ್ಕೆಲ್ಲ ನಮಗೆ ಕಾರಣ ಅಂದರೆ ಭಾಸ್ಕರ್ ಶ್ರೀನಿವಾಸ್ ರಾಜ ಯಾರಸ್ ಅಂದ್ಬಿಟ್ರು ನಮಗೆ ಅಧ್ಯಕ್ಷರು ಸರ್. ನಮ್ಮ ಇವಾಗ ಸೇಲ್ ಆಗಿದೆ, ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು ಈ ಗಾಡಿ. ಆಮ್ನಿ ವ್ಯಾನಲ್ಲಿ ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿ, 3 ವೀಲರ್ ಆಟೋ ಅಲ್ಲಿ ಪಾನಿಪುರಿ ಗಾಡಿ, ಫಾಸ್ಟ್ ಫುಡ್ ಗಾಡಿ ಎಲ್ಲ ನಿಮ್ಗೆ ಮಾಡಿಕೊಡ್ತಾರೆ. ವೆಲ್ಕಮ್ ಟು A to Z ಎಂಜಿನಿಯರಿಂಗ್ ವರ್ಕ್ಸ್. ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿ ಎಲ್ಲ ಮಾಡ್ತಾ ಇದ್ದೀರಾ. ಫಸ್ಟ್ ಈ ಪೇಂಟಿಂಗ್ ಬಗ್ಗೆ 2 ಮಾತು ಸರ್. ಪೇಂಟಿಂಗ್ ಎಲ್ಲ ಸೂಪರ್ ಆಗೈತಲ್ಲ? ಹೌದು ಸರ್, ಇದು ಎಲ್ಲ ಮಲ್ಟಿ ಕಲರ್ ಮಾಡಿದ್ದೀವಿ ಸರ್. ಇದಕ್ಕೆ 3 ರಿಂದ 4 ಕಲರ್ ಯೂಸ್ ಮಾಡಿದ್ದೀವಿ. ಎಲ್ಲ ಫಾಸ್ಟ್ ಫುಡ್ಡು ಮತ್ತು ಪಾನಿಪುರಿಗೆ ರೆಡಿಯಾಗಿ ಗಾಡಿ ಇದು ಪೇಂಟಿಂಗ್ ತೋರಿಸಿದ್ದಾರೆ. ಸೊ ಫಸ್ಟ್ ಗಾಡಿಗಳು ಪೇಂಟಿಂಗ್ ಎಲ್ಲ ನೋಡಿ, ಪೇಂಟಿಂಗ್ ಎಲ್ಲ ಸೂಪರ್ ಫಸ್ಟ್ ಕ್ವಾಲಿಟಿ ಪೇಂಟ್ಸ್ ಯೂಸ್ ಮಾಡೋದು. ಅದನ್ನು 1 ಅಲ್ಲ 2 ಅಲ್ಲ 3 4 ಕಲರ್ ಕಾಂಬಿನೇಷನು, ಯಾವ ಡಿಸೈನ್ ಯಾವ ಪ್ಯಾಟರ್ನ್ ಕಸ್ಟಮರು ನೀವು ಗ್ರಾಹಕರು ಏನು ಕೇಳ್ತೀರ ಆ ರೀತಿಲಿ ಮಾಡಿಕೊಡ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ 3 ಪಾನಿಪುರಿ ಫಾಸ್ಟ್ ಫುಡ್ ಗಾಡಿಗಳು, ಪಾನಿಪುರಿ ಗಾಡಿಗಳು, ಆಮ್ನಿಯಲ್ಲಿ ಮಾಡಿದ ಗಾಡಿಗಳು 3 ಗಾಡಿ ನೋಡ್ತಾ ಇದ್ದೀರಾ. ಪ್ರತಿಯೊಂದು ಪೇಂಟಿಂಗ್, ಕಲರ್ ಕಾಂಬಿನೇಷನ್, ಪೇಂಟಿಂಗ್, ಡಿಸೈನ್, ಪ್ಯಾಟರ್ನ್ ಎಲ್ಲ ನೋಡಿ ಎವ್ರಿಥಿಂಗ್ ಇಸ್ ಯುನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್. ಎಲ್ಲ ಕಸ್ಟಮರು ಯಾವ ರೀತಿಯಲ್ಲಿ ಕೇಳಿದಾರೆ, ಒಬ್ಬೊಬ್ಬರು ಒಂದೊಂದು ಟೇಸ್ಟ್ ಇರ್ತದೆ, ಒಂದೊಂದು ಕಲರ್ ಲೈಕಿಂಗ್ಸ್ ಇರ್ತದೆ. 3 ಗಾಡಿನೂ ನೋಡಿ, 3 ಗಾಡಿನೂ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಸೊ ಆಮ್ನಿ ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿಗಳು ಎಲ್ಲ ಇವ್ರ ಜೊತೆ ಸಿಗ್ತವೆ. ಫಸ್ಟ್ ಮೇನ್ ಥಿಂಗ್ ಪೇಂಟಿಂಗೇ. ನಿಮ್ಮ ಗಾಡಿ ದೂರದಲ್ಲೇ ಕಸ್ಟಮರ್ಗೆ ಒಂದು ಅಟ್ರಾಕ್ಷನ್ ಮಾಡಬೇಕಂದ್ರೆ ಹೆಂಗೆ ಯಾವ ಥರ ಡಿಸೈನ್ ಇದೋ ಅದ್ರ ಮೇಲೆ ಅಟ್ರಾಕ್ಷನ್ ಆಗೋದು, ಆಮೇಲೆ ನೀವು ಕೊಡೋ ಪದಾರ್ಥ ಮೇಲೆ. ಸೊ ಫಸ್ಟು ಪೇಂಟಿಂಗಲ್ಲೇ ಕಾನ್ಸಂಟ್ರೇಟ್ ಮಾಡಿ. ಈ 3 ಗಾಡಿ 3 ಆಮ್ನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. 3 ಗಾಡಿ ಪೇಂಟಿಂಗ್ ಡಿಸೈನ್ ಎಲ್ಲ ನೋಡ್ತಾ ಇದ್ದೀರಾ. ಪೇಂಟಿಂಗ್ ವರ್ಕ್ ಸೂಪರ್ ಆಗಿದೆ. ಹೀಗೆ ಗಾಡಿಗಳು ಕಂಡೀಷನ್ ಎಲ್ಲ ಸೂಪರ್ ಆಗಿರ್ತದೆ. ಮೆಕ್ಯಾನಿಸಮ್ಸ್, ಡ್ರೈವ್ ಮೆಕ್ಯಾನಿಸಮ್ ಚಲೋ ಇರ್ತದೆ. ಕೆಲವು ಫಾಸ್ಟ್ ಫುಡ್ ಗಾಡಿಗಳಿದೆ, ಕೆಲವು ಪಾನಿಪುರಿ ಗಾಡಿಗಳಿದೆ, ಎಲ್ಲ ನಿಮ್ಗೆ ತೋರಿಸ್ತಾರೆ. ಇಲ್ಲಿ ಇದೆ ಮತ್ತೊಂದು ಆಮ್ನಿ ಗಾಡಿ, ಇದರಲ್ಲಿ ಪಾನಿಪುರಿ ಗಾಡಿ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಪೇಂಟಿಂಗ್ ವರ್ಕ್, ಡಿಸೈನ್ ವರ್ಕ್ ನೋಡಿ. 4 ಗಾಡಿಯನ್ನು ಒಂದು ಸೂಪರಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ಸ್, ಡಿಫ್ರೆಂಟ್ ಡಿಸೈನ್, ತುಂಬ ಅಟ್ರಾಕ್ಟಿವ್ ಆಗಿದ್ದಾರೆ ನೋಡಿ. ಆಮ್ನಿಯಲ್ಲಿ ಮಾಡಿದ ಇದು ಪಾನಿಪುರಿ ಗಾಡಿ ಕಸ್ಟಮರ್ದು ಇವತ್ತು ಡೆಲಿವರಿ ಇರುತ್ತೆ. ಕಸ್ಟಮರು ಬಂದು ನಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಮತ್ತು ಹೇಳಿದ ಥರ ಇಲ್ಲಿ ಮತ್ತೊಂದು 3 ಆಮ್ನಿಗಳಿದೆ. ಇಲ್ಲಿ ಎಲ್ಲ ನೋಡಿ, ಇದು ಹೀಗೆ ಡೋರ್ ಎಲ್ಲ ಓಪನ್ ಮಾಡಿಬಿಟ್ಟಾರೆ. ಸರ್, ಮೊದಲನೇ ಗಾಡಿ ನೀವು ಆಮ್ನಿಯಲ್ಲೇ ಪಾನಿಪುರಿ ಗಾಡಿ ಸೂಪರಾಗಿ ಮಾಡಿದರೆ. ಆಲ್ರೆಡಿ ಎಕ್ಸ್ಟೀರಿಯರ್ ಪೇಂಟ್ ವರ್ಕ್ ಬಗ್ಗೆ ನಾವು ಮಾತಾಡಿದ್ದು. ಮಲ್ಟಿ ಕಲರ್ ಕಾಂಬಿನೇಷನ್, ಸೂಪರ್ ಡಿಸೈನ್, ಅಟ್ರಾಕ್ಟಿವ್ ಆಗಿ ಮಾಡಿದ್ದೀರಾ. ಈಗ ಇಂಟೀರಿಯರ್ಸ್ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಇದು ಫುಲ್ SS ಅಲ್ಲೇ ಆಗಿದೆ ಸರ್ ಗಾಡಿ. ಇದು ಫುಲ್ SS ಬಂದು ನಿಮಗೆ ಪಾನಿಪುರಿಗೆ ರೆಡಿಯಾಗಿರೋ ಗಾಡಿ ಇದು. ಇದು ಆಲ್ರೆಡಿ ಇವಾಗ ಸೇಲ್ ಆಗಿದೆ, ಕಸ್ಟಮರ್ಗೆ ಡೆಲಿವರಿ ಕೊಡಬೇಕು ಈ ಗಾಡಿ. ಓಕೆ ಸರ್. ಓಕೆ, ಈಗ ಇಂಟೀರಿಯರ್ ನೋಡೋಣ. ಫಸ್ಟು ಕಂಪ್ಲೀಟ್ SS ಅಲ್ಲೇ ರೆಡಿ ಆಗಿದೆ ಗಾಡಿ. ನೀವು ನೋಡ್ಬೋದು ಫ್ಲೋರ್ ಬಂದು ನಿಂಗೆ ಕಂಪ್ಲೀಟ್ SS, ರ್ಯಾಕ್, ಪಾನಿಪುರಿ ರ್ಯಾಕ್ ಎಲ್ಲ ಫುಲ್ ಬಾಡಿ ವರ್ಕ್, ಫ್ರೇಮ್ ವರ್ಕ್ ಎಲ್ಲ ಕಂಪ್ಲೀಟ್ SS. ನಿಮಗೆ ರೂಫ್ ಮಾತ್ರನೇ MS ಬರೋದು, ಅದನ್ನು ನಿಮ್ಗೆ ಡಬಲ್ ಕೋಟಿಂಗ್ ಪೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಲೈಫ್ ಬರ್ತದೆ. ಸೊ ನೋಡಿ, ಗಾಡಿ ಎಕ್ದಮ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಟಾಪ್ ಕ್ಲಾಸ್ ಆಗಿದೆ. ಆಮ್ನಿ ಗಾಡಿ ಡ್ರೈವಿಂಗ್ ಮೆಕ್ಯಾನಿಸಮು ಚಲೋ ಐತೆ. ಈ ಗಾಡಿ ಒಂದು ಕಸ್ಟಮರ್ ಆರ್ಡರ್ ಇದೆ. ಕಸ್ಟಮರ್ ನಮ್ಮ ಜೊತೆನೇ ಇದ್ದಾರೆ. ನೆಕ್ಸ್ಟ್ ಅವರು ಇಂಟರ್ವ್ಯೂ, ಅವ್ರ ಫೀಡ್ಬ್ಯಾಕ್ ತೊಗೊಲ್ಲ. ಅವರು ಏನು ಆರ್ಡರ್ ಕೊಟ್ಟದ್ದು. ಮತ್ತು ಇಲ್ಲಿ ಕೆಳಗಡೆ ನೋಡ್ಬೋದು ನಿಮಗೆ ಬಂಪರ್ಸ್ ಎಲ್ಲ ಹಾಕಿದ್ದಾರೆ, ಕ್ರಾಶ್ ಬಂಪರ್ಸು. ಮತ್ತು ಸ್ಟೋರೇಜ್ ಸ್ಪೇಸು, ಇಲ್ಲಿ ಸ್ಟೋರೇಜ್ ಡೋರ್, ಇಲ್ಲಿ ಸ್ಟೋರೇಜ್ ಇದೆ. ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ, ಎಲ್ಲ ವಿತ್ ಲಾಕ್ ಆ್ಯಂಡ್ ಕೀ ಫೆಸಿಲಿಟಿ, ಬೀಗ ಜೊತೆನೆ. ನೋಡಿ ಎಷ್ಟು ದೊಡ್ಡ ವಿಶಾಲ ಜಾಗ ಇದೆ, ನಿಮಗೆ ತುಂಬ ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಮತ್ತು ಇಲ್ಲಿ ಒಂದು ನಿಮಗೆ ಸ್ಟೋರೇಜ್ ಸ್ಪೇಸ್ ಬರ್ತದೆ, ಈ ಸೈಡ್ ಸ್ಟೋರೇಜ್ ಸ್ಪೇಸ್ ಬರ್ತದೆ ನಿಮಗೆ. ಓವರ್ ಆಲ್ ಬಾಡಿ ಎಲ್ಲ ಸೂಪರ್ ಆಗೈತೆ. ಇಲ್ಲಿ ನೋಡಿ ನಿಮಗೆ ಒಂದು ಬರ್ನರ್ ಸೆಟಪ್ ಇದೆ. ಕಸ್ಟಮೈಸ್ ಆರ್ಡರ್, ಅವ್ರು ಏನು ಕೇಳಿದ್ರು ಆ ರೀತಿಲಿ ಆ ಮಾಡಲ್ಲಿ ಡಿಸೈನ್ ಎಲ್ಲ ಮಾಡಿಕೊಟ್ಟೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಬರ್ನರ್ ಆಯಿತು. ಮತ್ತು ಪಾನಿಪುರಿ ಸ್ಟಾಲ್ ಕಂಪ್ಲೀಟ್ SS ಬಿಲ್ಟ್ ನೋಡ್ಬೋದು. ಇಲ್ಲಿ ನಿಮಗೆ ಒಂದು ಸ್ಟೋರೇಜ್ ಸ್ಪೇಸ್ ಸಿಗ್ತದೆ, ಇಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಸಿಗ್ತದೆ. ಗಾಡಿ ಸೂಪರಾಗಿ ಮಾಡಿದ್ದಾರೆ ಸರ್. ವರ್ಕು ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಐತೆ. ಮತ್ತು ಇಲ್ಲೇ ನೋಡ್ತಾ ಇದ್ರೆ ಎಷ್ಟು ವಿಶಾಲ ಜಾಗ ಇದೆ ನೋಡಿ. ಸ್ಟೋರೇಜ್ ಸ್ಪೇಸ್ ಅಷ್ಟು ಸಿಗ್ತದೆ. ಸ್ಟೋರೇಜ್ ಸ್ಪೇಸ್ ಕಡಿಮೆ ಹೆಚ್ಚಾಗಿ ಸ್ಟೋರೇಜ್ ಸ್ಪೇಸ್ ಇದೆ. ನಾವು ಹೀಗೆ ಡ್ರೈವರ್ ಕ್ಯಾಬಿನ್ ಕೂಡ ನೋಡ್ಬೋದು. ಡ್ರೈವರ್ ಕ್ಯಾಬಿನ್ ಕೂಡ ನೋಡಿ ಅಷ್ಟು ನೀಟಾಗಿ ಐತೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿ ಐತೆ, ಸೂಪರ್ ಆಗಿದೆ.
ಎಕ್ಸ್ಟೀರಿಯರ್ ಇಂಟೀರಿಯರ್ ಮೆಕ್ಯಾನಿಸಮ್ ಮತ್ತು ರ್ಯಾಕ್ಸ್ ಪಾನಿಪುರಿ ರ್ಯಾಕ್ಸ್ ಎಲ್ಲ ಫಿನಿಶಿಂಗ್ ಪೇಂಟಿಂಗ್ ಜಾಬ್ ಎಲ್ಲ ಟಾಪ್ ಕ್ಲಾಸ್ ಕ್ವಾಲಿಟಿಯಲ್ಲಿ ಏನೂ ನೀವು ಕಾಂಪ್ರಮೈಸ್ ಮಾಡಿಲ್ಲ. ಬೆಲೆ ಐತೆ ನಮಗೆ. ಸೊ ಏನು ಸರ್ ಎಷ್ಟಲ್ಲಿ ಫೈನಲ್ ಮಾಡಿದ್ದೀರಾ ಸರ್? ಇದೇ ನಿಮಗೆ ಫುಲ್ SSಲ್ಲೇ ನಿಮಗೆ ಬೇಕು, ಇದೇ ಮಲ್ಟಿ ಕಲರ್ ಪೇಂಟಿಂಗ್ ಎಲ್ಲ ಬೇಕು ಅಂದರೆ 175 ಆಯ್ತದೆ ಸರ್ ಫಿನಿಶಿಂಗು ನಿಮಗೆ. ಓಕೆ, ಆವ್ರೇಜ್ ಆಗಿ 1,75,000. ಹೌದು ಸರ್, ಫೈನಲ್ 75,000ಕ್ಕೆ ಫೈನಲ್ ಆಯ್ತದೆ ಸರ್. ಓಕೆ, ಹಾಂ. ಇದರಲ್ಲಿ ನಿಮಗೆ MS ಬೇಕಾದರೂ ನಾವು ಮಾಡಿಕೊಡ್ತೀವಿ. ರ್ಯಾಕ್ MS ಬಿಲ್ಟ್. ಹಾಂ ಸರ್, ರ್ಯಾಕ್ ಎಲ್ಲ MS ಬೇಕಾದರೂ ಮಾಡಿಕೊಡ್ತೀವಿ. SS ಬೇಡ, ಎಲ್ಲ MS ಅಲ್ಲಿ ಮಾಡಿ ಅಂದರೆ ಮಾಡಿಕೊಡ್ತೀವಿ ಸರ್. ಅದಕ್ಕೂ ಒಂದು ಡಿಸ್ಕೌಂಟ್ ಇರುತ್ತೆ, ಬಂದು ಮಾಡಿಸಿ ಸರ್. MS 1.5 ಆಗುತ್ತಾ? ಹೌದು ಸರ್, 1.5 ಫಿನಿಶ್ ಮಾಡೋ, ಒಂದು 20,000 ಕಡಿಮೆ ಆಗ್ಬೋದು. ಹೌದು ಸರ್. ಓಕೆ, ಇರಲಿ. ನೋಡಿ, ಇದು ಪ್ರೈಸು ನಿಮ್ಗೆ ಒಂದು ಐಡಿಯಾ ಸಿಕ್ಕಲೆ ಅಂತ ನಾನು ಬೆಲೆ ಹೇಳ್ತಾ ಇದ್ದೀನಿ. ನಾಳೆ ವಿಡಿಯೋಲ್ಲ ಇಷ್ಟು ಹೇಳಿದ್ದೀರಾ ಅಷ್ಟು ಹೇಳಿದ್ದೀರಾ ಅಂತ ವಾದ ಮಾಡೋದು ಬೇಡ. ನಿಮ್ಗೆ ಒಂದು ಐಡಿಯಾ ಸಿಕ್ಕಲೆ ಆವ್ರೇಜ್ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳೋದಕ್ಕೆ ನಾವು ಈ ರೇಟ್ ಮಾತಾಡಿದ್ದೀನಿ. ನೀವು ಬಂದು ನಿಮ್ಮ ಡಿಸೈನ್ ಪ್ರಕಾರ ನಿಮ್ಮ ಪೇಂಟಿಂಗ್ ಕಾಂಬಿನೇಷನ್, ಎಷ್ಟು ಕಲರ್ ಕಾಂಬಿನೇಷನ್, ಯಾವ ಡಿಸೈನ್ ಹೋಗ್ತಾರೆ, ಇಂಟೀರಿಯರ್ ಡಿಸೈನ್ ಮೇಲೆ ರೇಟು ಹೆಚ್ಚು ಕಡಿಮೆ ಆಗುತ್ತೆ. ವಿಡಿಯೋಲ್ಲ ನಾವು ಹೇಳೋದು ರೇಟು ಬರೀ ನಿಮ್ಗೆ ಐಡಿಯಾ ಸಿಕ್ಕಲೆ ಅಂತ. ನೋಡಿ, ಈ ಥರ ಗಾಡಿ ಕಂಪ್ಲೀಟ್ SS ಬಿಲ್ಟದು, SS ಬಿಲ್ಟು ವಿತ್ ಒಂದು ಬರ್ನರ್ ಜೊತೆನೂ ಬರ್ತೈತೆ. ಮತ್ತು ಎಕ್ಸ್ಟೀರಿಯರ್ ಪೇಂಟಿಂಗ್ ಏನು ನೋಡಿದ್ರೆ ಮಲ್ಟಿ ಕಲರ್ ಕಾಂಬಿನೇಷನ್ ನಿಮ್ಗೆ ಕೊಟ್ಟಿದೆ. ಫಸ್ಟ್ ಕ್ವಾಲಿಟಿ ಪೇಂಟು, ಡಿಸೈನ್ ವರ್ಕ್ ಎಲ್ಲ ಐತೆ. ಗಾಡಿ ಅಥವಾ ಏಕದಮ್ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ. ಸೊ ಫೈನಲ್ ಈ ಗಾಡಿ ನಿಮಗೆ 1,75,000, 1,75,000ಗೆ ನಿಮಗೆ ವರ್ಕೌಟ್ ಆಗುತ್ತೆ. ಇದು ಫಿಕ್ಸೆಡ್ ಪ್ರೈಸ್ ಅಲ್ಲ, ನಿಮ್ಗೆ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಡಿಸೈನ್ ಮೇಲೆ, ಪ್ರೊಡಕ್ಷನ್ ಕಾಸ್ಟ್ ಮೇಲೆ ರೇಟ್ ಹೋಗುತ್ತೆ. ಮತ್ತು ಸೇಮ್ ಡಿಸೈನ್ ಎಲ್ಲ ಡಿಟೋ ಸೇಮ್ ಇರ್ತದೆ. ನಿಮಗೆ ಬಜೆಟ್ ಸ್ವಲ್ಪ ಕಡಿಮೆ ಬೇಕಂದರೆ ರ್ಯಾಕ್ ಬಂದು MS ಅಲ್ಲೇ ಮಾಡ್ಕೊಳ್ಳಿ. MS ಮೆಟೀರಿಯಲ್ ನೀವು ಮಾಡ್ಕೊಂಡಿದ್ರೆ ನಿಮಗೆ ಒಳ್ಳೆದು. ನಿಮ್ಗೆ ಒಂದು 20,000 ಕಡಿಮೆ ಆಗುತ್ತೆ. 1.5 ಲಕ್ಷ ಬಜೆಟಲ್ಲಿ ಆಮ್ನಿಯಲ್ಲಿ ನಿಮಗೆ ಪಾನಿಪುರಿ ಗಾಡಿ 1.5 ಲಕ್ಷದಲ್ಲೇ ಮಾಡಬೇಕಂದ್ರೆ MS ಹೋಗ್ಬಿಡಿ. ರ್ಯಾಕ್ ಎಲ್ಲ ಕಂಪ್ಲೀಟ್ MS ಬರ್ತದೆ. ಆದ್ರೇನು ಫ್ಲೋರಿಂಗ್ ಯಾವಾಗಲೂ SS ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ, SS ಫ್ಲೋರಿಂಗ್ ಮಾಡ್ಕೊಳ್ಬೋದು. ರ್ಯಾಕ್ ಎಲ್ಲ ನೀವು MS ಅಲ್ಲೇ ಮಾಡ್ಕೊಳ್ಳಿ. ಏನು ಸರ್ ಆಗುತ್ತಲ್ಲ? 150, 1.5 ಲಕ್ಷ. 1.5 ಎಲ್ಲ MS ಮಾಡ್ತೀವಿ, ಫ್ಲೋರಿಂಗ್ ಮಾತ್ರ SS ಕೊಡ್ತೀವಿ ನಾವೇ. ಓಕೆ. ಆಮ್ನಿ ಪಾನಿಪುರಿ ಗಾಡಿ ಆರ್ಡರ್ ಕೊಟ್ಟ ಕಸ್ಟಮರ್ ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು ಯಾವ ಊರು ಹೇಳಿ ಸರ್? ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾವು JP ನಗರ ಲಾಸ್ಟ್ ಬಸ್ ಸ್ಟಾಪು, ಮೈಸೂರು ಸರ್. ಓಕೆ ಸರ್, ಇದು ನೀವು ಇವ್ರ ಜೊತೆ ಪಾನಿಪುರಿ ಗಾಡಿ ಆಮ್ನಿ ಗಾಡಿಯಲ್ಲೇ ಆರ್ಡರ್ ಕೊಟ್ಟಿದ್ದೀರಾ. ಮೊದಲನೇ ಬಾರಿ ಇವ್ರ ಜೊತೆ ಮೀಟಿಂಗ್ ಆಗಿ ನೀವು ಮಾತಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಕೊಡಿ ಸರ್. ಏನಿಲ್ಲ ಸರ್, ನಾವು ಈ ಪಾನಿಪುರಿ ವ್ಯಾಪಾರ ಮಾಡ್ತಿದ್ವಿ. ನಾವು ಗಾಡಿ ಮಾಡಿಸ್ಬೇಕು ಅಂತ ಆಸೆ ಇತ್ತು ಮೊದಲಿಂದಲೇ, ಇದರಲ್ಲೇ ಮಾಡಬೇಕು ಅಂತ ಆಸೆ ಇತ್ತು. ಈಗ ಕೂಡ ಬಂದಿದೆ. ನಮ್ಮ ಇದ್ದಕ್ಕಿದ್ದಂಗೆ ನಮ್ಮ ಮಗ, ಕಿರಿ ಮಗ ಇನ್ಸ್ಟಾಗ್ರಾಮಲ್ಲಿ ನೋಡ್ದೆ, ಅದರಲ್ಲಿ ಇವ್ರ ಫೋಟೋ ಬಂತು ವಿತ್ ಐಡೆಂಟಿ ಎಲ್ಲ ಪೂರ್ತ ಎಲ್ಲ ಬಂತು, ಡೀಟೇಲ್ಸ್ ಎಲ್ಲ ಬಂತು. ನಮ್ಮ ಮಗನ ಖುಷಿ ಆಯಿತು. ಒಂದೇ ಕ್ಷಣದಲ್ಲಿ ಕರ್ಕೊಬಂದ ನಾನು ಇವ್ರ ಹತ್ರ ಮಾತಾಡಿದೆ. ಏನೇನು ಬೇಕು ಸರ್ ನಿಮಗೆ ಅಂತೆಲ್ಲ ಇಟ್ಕೊಳ್ಳೋಂಗೆ ಖುಷಿಯಾಗಿ ಕೇಳಿದ್ರು. ನಾನು ಪರಿಶುದ್ಧವಾಗಿ ನೋಡಿ ಸರ್, ಹಿಂಗೆ ಬೇಕು, ನಮ್ದು ಅಮೌಂಟ್ ಈ ಥರ ಇದೆ, ನಮ್ದು ಇಷ್ಟೇ ಬಡ್ಜೆಟ್ ಇದೆ, ನಮ್ಗೆ ಈ ಥರ ಮಾಡಿಕೊಟ್ರೆ ಸಾಕು ಅಂತೆಲ್ಲ ಹೇಳಿದೆ. ನನ್ನ ಅನುಗುಣವಾಗಿ ತಕ್ಕಿ, ನಮ್ಮ ತುಗುವಾಗಿ ತಕ್ಕಿಗೆ ಗಾಡಿ ಅಂತ ಮಾಡಿ ನಮ್ಗೇನು ತೊಂದರೆ ಆಗಬಾರ್ದು. ನಮ್ಮ ವ್ಯಾಪಾರದಲ್ಲಿ ಯಾವುದೇ ರೀತಿ ತುಕ್ಕಿಡಿಬಾರ್ದು. ನಾವು ಮಸಾಲೆ ಪುರಿ ಮಾಡೋದಾಗಲಿ, ಪಾನಿ ಮಡಗೋ ಜಾಗ ಆಗಲಿ, ಬೇರೆ ಪುರಿ ಮಡಗೋ ಜಾಗದಲ್ಲಿ, ನೀರು ಓಡಾಡೋ ಜಾಗದಲ್ಲಿ ಎಲ್ಲ ಕೂಡ SS ಮಾಡಿಕೊಟ್ಟಿದ್ದಾರೆ. ಇದೇ ಕಾಸ್ಟನ್ನು ಬೇರೆ ಕಡೆ ಆಗಿದ್ದಿದ್ರೆ ನಾವು SS ಈ ಥರ ಮಾಡಿಸಿ ಬೇರೆಯವ್ರಿಗೆ ಮಾಡಿಸಿದ್ರೆ ಬೇರೆ ಕಂಪ್ನಿಯವರು ಮ್ಯಾಕ್ಸಿಮಮ್ ಒಂದು 2,80,000 ರೂಪಾಯಿ ಖಂಡಿತ ತಗೋತಾಯಿದ್ರು. ನಮಗೆ 1.5 ಲಕ್ಷದಲ್ಲಿ MS ಮಾಡಿದ್ರು, ಪ್ಲಸ್ ಒಂದು 30,000 ಸೇರಿಸಿ SS ಒಳಗಡೆ ಮಾಡಿ ಕೆಳಗಡೆ ಗ್ರೌಂಡ್ ಲೆವೆಲ್ಲು ವಿತ್ ಸ್ಟವ್, ವಿತ್ ಪುರಿ ಮಡಗೋಕ್ಕೆ, ವಿತ್ ಮಿಕ್ಸರ್ ಮಡಗೋಕ್ಕೆ, ವಿತ್ ಮೆಟೀರಿಯಲ್ ಮಡಗೋಕ್ಕೆ, ವಿತ್ ಸಿಲಿಂಡ್ರ್ ಮಡಗೋಕ್ಕೆ, ಪ್ರತಿಯೊಂದು ಕಂಫರ್ಟಬಲ್ ಆಗಿ ಈಸಿಯಾಗಿ ವಿತ್ ಗಾಡಿ ಟೈರು ಲೈಟು ಇನ್ಕ್ಲೂಡಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಂತೋಷ ಆಗಿರೋದು ನಮಗೆ ನಮ್ಮ ಪಾನಿಪುರಿ ಗಾಡಿ ಈ ಥರ ಮಾಡಿಕೊಟ್ಟಿರೋದಕ್ಕೆ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಇವ್ರಿಗೋಸ್ಕರ, ಇದಕ್ಕೋಸ್ಕರ ಸರ್. ನಿಮಗೆ ಇಷ್ಟು ಡೀಟೇಲಾಗೆ ನೀವು ಎಲ್ಲ ಹೇಳ್ಕೊಟ್ಟಿದ್ದೀರಾ. ನಿಜಕ್ಕೆ ಇವ್ರಿಗೆ ತುಂಬ ಲಕ್ಕಿ, ನಿಮ್ಮ ಥರ ಕಸ್ಟಮರ್ ಸಿಕ್ಕಿದ್ದು. ನೋಡಿ, ಅವ್ರ ಕೆಲಸ ಹೆಂಗೆ ಮಾಡಿದ್ದಾರೆ, ಅವ್ರ ಕೆಲಸ ತುಂಬ ಇಷ್ಟ ಆಗಿದೆ, ಅದಕ್ಕೆ ಎಷ್ಟು ಮಾತಾಡ್ತಾರೆ. ಸರ್, ನೀವು ಈ ಪಾನಿಪುರಿ ಅಂಗಡಿ ಎಲ್ಲಿ ಪಾರ್ಕ್ ಮಾಡ್ತೀರಾ? ನೀವು ಲೊಕೇಶನ್ ಹೇಳಿ ಸರ್. ಲಾಸ್ಟ್ ಬಸ್ ಸ್ಟಾಪಲ್ಲಿ ಪಾನಿಪುರಿ ವ್ಯಾಪಾರ ಮಾಡ್ತೀವಿ ಸರ್. ಸುಮಾರು 25 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಸರ್. 3 ರೂಪಾಯಿಂದ ವ್ಯಾಪಾರ ಮಾಡ್ತಾಯಿದ್ವಿ ನಾವು. ಇದೇ ಜಾಗದಲ್ಲಿ ಲಾಸ್ಟ್ ಸ್ಟಾಪಲ್ಲಿ ನಿಂತ್ಕೊಂಡು ಮಾಡ್ತಿದ್ವಿ. ಕಾರ್ಪೊರೇಷನ್ ಲೈಸೆನ್ಸ್ ಕೊಟ್ಟಿದ್ದಾರೆ, FSC ಸರ್ಟಿಫಿಕೇಟ್ ಹೊಂದಿದ್ದೀವಿ. ವಿತ್ ನರ್ಮ ಯೋಜನೆಯಿಂದ, ನಾಸ್ಬಿಯಿಂದ ಒಂದು ಸರ್ಟಿಫಿಕೇಟ್ ಕೂಡ ತೊಗೊಂಡಿದ್ದೀವಿ. ಅತ್ಯುತ್ತಮ ಆಹಾರ ನಿರ್ವಹಣೆ ಅಂತ ಕಾರ್ಪೊರೇಷನ್ ಅಭಿಯಂತರು ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಥರದ್ದು ಇದೆ ಸರ್. ನಾವು ಕಾನೂನು ಚೌಕಟ್ಟೊಳಗೆ ಮಾಡಿಕೊಂಡು ನಮಗೇನು 4 ಅಡಿ 6 ಅಡಿ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಮಾತ್ರ ನಾವು ಗಾಡಿ ಮಾಡಿಕೊಂಡು ಸರ್ ಆ ಜಾಗದಲ್ಲಿ ನಿಲ್ಲಿಸ್ಕೊಂಡು ಫುಟ್ಪಾತ್ ಜನಕ್ಕೆ ತೊಂದರೆ ಆಗಬಾರ್ದು. ಮುಂದೆ ಚೇರ್ ಹಾಕೋದಲ್ಲಿ ಅತಿ ಹೆಚ್ಚು ನಮ್ಮ ಗಾಡಿ ಬಿಟ್ಟು
ಫಲಕದಾಗಲಿ ಅವೇನು ಮಾಡದಿದ್ದಂಗೆ ನಾವು ಪರಿಶುದ್ಧವಾಗಿ ಕಾರ್ಪೊರೇಷನ್ ತಕ್ಕಂಗೆ ನಮ್ಮ ಅಜೆಂಡಾ 2014 ಸಂವಿಧಾನ ರೂಲ್ಸ್ ಪ್ರಕಾರ ಏನು ಮಾಡಬೇಕು ಆ ಥರ ನಾವು ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಇದಕ್ಕೆಲ್ಲ ನಮಗೆ ಕಾರಣ ಅಂದರೆ ಭಾಸ್ಕರ್ ಶ್ರೀನಿವಾಸ ರಾಜಯ್ಯ ಅರಸ್ ಅಂದ್ಬಿಟ್ರು ನಮಗೆ ಅಧ್ಯಕ್ಷರು ಸರ್. ನಮ್ಮ ಉಪಾಧ್ಯಕ್ಷರಾಗಿ ನಮಗೆ MR ರವಿ ಅಂದ್ಬಿಟ್ರು ಸರ್. ಅವರು ನಮಗೆಲ್ಲ ಫುಟ್ಪಾತ್ ವ್ಯಾಪಾರಿಗಳಿಗೆ ಭಾರಿ ಉಪಯೋಗ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಸರ್ ಇವರು 25 ವರ್ಷಕ್ಕಿಂತ ಹೆಚ್ಚಾಗಿ ಪಾನಿಪುರಿ ಅಂಗಡಿ ಇಟ್ಟಿದ್ದಾರೆ. ಅಷ್ಟು ಅನುಭವ ಐತೆ. ಪಾನಿಪುರಿ ಮಸಾಲಾ ಪುರಿ ಎಲ್ಲ ರುಚಿಯಾಗಿ ಮಾಡ್ತಾರೆ, ಆರೋಗ್ಯನ ಮಾಡ್ತಾರೆ, ಹಂಗೆ ಮಾಡೋರು ಇವರು. ಸೊ ಅವ್ರಿಗೆ ಸಾಥ್ ಕೊಡಿ. ಅವ್ರ ಗಾಡಿಯಲ್ಲಿ ಪಾರ್ಕ್ ಮಾಡ್ತಾರೆ. ಆಲ್ರೆಡಿ ಹೇಳಿದ್ರು ಸರ್. ಇನ್ನೊಂದು ಸರಿ ಹೇಳಿ ಗಾಡಿಯಲ್ಲಿ ಪಾರ್ಕ್ ಮಾಡ್ತಾರೆ. JP ನಗರ್ ಲಾಸ್ಟ್ ಬಸ್ ಸ್ಟಾಪು ಸರ್. ಓಕೆ, JP ನಗರ್ ಲಾಸ್ಟ್ ಬಸ್ ಸ್ಟಾಪಲ್ಲಿ ಅವ್ರ ಗಾಡಿ ಇರ್ತಾರೆ. ಗಾಡಿ ಆಲ್ರೆಡಿ ನೀವು ನೋಡಿದ್ರೆ ತುಂಬ ಡಿಸೈನ್ ಗಾಡಿ ದೂರ ನೋಡಿ ನೀವು ಆಟೋಮೆಟಿಕ್ ಬಂದ್ಬಿಡ್ತೀರ. ಅಷ್ಟು ಬ್ಯೂಟಿಫುಲ್ ಗಾಡಿ ಐತೆ. ಗಾಡಿ ಮಾತ್ರ ನೋಡೋಕ್ಕೆ ಬ್ಯೂಟಿಫುಲ್ ಆಗೇ ಇರೋಲ್ಲ. ನೀವು ತಿನ್ನೋ ಪದಾರ್ಥನೂ ಅವರು ನಿಮಗೆ ಟೇಸ್ಟಿಯಾಗಿ, ಆರೋಗ್ಯ, ಹೆಲ್ತಿಯಾಗಿ, ಹೈಜೀನಿಕಾಗಿ ಪ್ರಿಪೇರ್ ಮಾಡಿ ಕೊಡೋರು. ಸುಮಾರು ಆಲ್ರೆಡಿ ಹೆಸರು ಮಾಡಿದವರು ಅವರು. ನಾವು ಹೇಳ್ಕೊಡೋಕೆ ಇಲ್ಲ, ಆದರೆ ನಮ್ಮ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತೀವಿ. ಮೈಸೂರು ಬೇರೆ ಕಡೆಯಿಂದ ಬರ್ತೀರ. ಮೈಸೂರು ಬಂದಿದ್ದೀನ JP ನಗರ 4th ಬಸ್ ಲಾಸ್ಟ್ ಬಸ್ಸಾಗಿ ಹೋಗಿ ಈ ಗಾಡಿ ಇರ್ತದೆ. ಇವರು ಪಾನಿಪುರಿ ಅಂಗಡಿ ಇದೆ, ದಯವಿಟ್ಟು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ. 25 ವರ್ಷ ಅನುಭವ ಇರೋರು. ನೀವು ಅಲ್ಲಿ ಪಾನಿಪುರಿ ತಿಂದಿದಂತ ಭಾಳ ಖುಷಿ ಆಗ್ತೀರಾ ಸರ್. ಒಳಗಡೆ ಇಂಟೀರಿಯರ್ಸ್ ಬಗ್ಗೆ ಅಷ್ಟು ಮಾತು ನೀವು ಹೇಳ್ಕೊಟ್ಟಿದ್ದೀರಾ. ಈ ಪೇಂಟಿಂಗ್ ಡಿಸೈನು ನೀವು ಅದ್ರ ಡಿಸ್ಕಸ್ ಮಾಡಿದ್ರೆ, ಆದರೆ ಗಾಡಿ ಇವತ್ತನೇ ನೀವು ಪೇಂಟಿಂಗ್ ಫಿನಿಶ್ ಆಗಿ ನೋಡ್ತಾ ಇದ್ದೀರಾ ಅಲ್ವಾ? ಅದು ನೋಡಿಬಿಟ್ಟೆ ನಿಮ್ಗೆ ಏನು ಅನುಭವ ಆಯ್ತು ಹೇಳಿ ಸರ್. ಏನು ಸರ್, ಪೇಂಟಿಂಗ್ ನೋಡಿದ ತಕ್ಷಣ ನಮಗೆ ಒಂಥರ ಭಾರಿ ಸಂತೋಷ ಆಯಿತು ಸರ್. ನಾವು ದೂರದಿಂದ ನೋಡ್ತಿದ್ದಂಗೆ ಅಡ್ವಾಂಟೇಜ್ ಕಲರ್ ಕಾಣ್ತು ಸರ್. ಅಡ್ವಾಂಟೇಜ್ ಕಲರ್ ಅಂತಂದರೆ ನಾವು ಏನು ವ್ಯಾಪಾರ ಮಾಡ್ತೀವಿ, ನಾವು ಏನು ಬಾಡಿಗೆ ಅಂತ ಕಾರ್ಪೊರೇಷನು ಏನು ಬಾಡಿಗೆ ಅಂತೀವಿ ನೋಡಿ, ಅದೇ ಥರ ಇರುತ್ತೆ ಸರ್ ನಮಗೆ ಗಾಡಿ. ವಿತ್ ಶೈನಿಂಗು ಎಲ್ಲ ಥರ ಪ್ರತಿಯೊಂದು ಚೆನ್ನಾಗಿದೆ. ಲೈಟ್ ಹಾಕಿದ್ರೆ ಒಳಗೆ ಯಾವ ಥರ ಕ್ರೀಮ್ ಬರಬೇಕು, ಹೊರಗಡೆ ಯಾವ ಥರ ಕಾಣಬೇಕು ಅನ್ನೋದನ್ನ ನಾವು ಹೇಳಿಲ್ಲ, ಅವರಾಗಿ ಖುದ್ದಾಗಿ ಖುಷಿಯಾಗಿ ಮಾಡಿದ್ದಾರೆ ಸರ್. ನಮ್ಗೇನು ಅಂತಂದರೆ ಅವ್ರು ಏನು ಕೆಲಸ ನಾವು ಹೇಳಿದ್ದೀವಿ ಅಷ್ಟೇ, ಆ ಖುಷಿ ತಕ್ಕಂಗೆ ಮಾಡಿದ್ದಾರೆ ಸರ್. ನಮಗೆ ಭಾರಿ ಸಂತೋಷ ಆಯಿತು ಸರ್. ಸರ್ ಇವತ್ತು ಬೆಳಗ್ಗೆ ನೀವು ಅವರು ವರ್ಕ್ಶಾಪ್ ಬಂದಿದ್ದೀರಾ, ನಾವು ಬಂದು ನೋಡಿದ್ದು. ನೀವು ಏನೆಲ್ಲ ಕೇಳಿದ್ರು ಎಲ್ಲ ನಿಮಗೆ ಮಾಡಿಕೊಟ್ಟ, ನಿಮ್ಗೆ ಅನುಕೂಲ ಪ್ರಕಾರ ಮಾಡಿಕೊಟ್ಟ. ಹೌದು ಸರ್, ಖಂಡಿತ ಸರ್. ನಾವು ಒಂದು ಲಗೇಜ್ ಕೂಡ ಈಚೆ ಮಾಡಲ್ಲ ಸರ್. ಕಾರ್ಪೊರೇಷನ್ಗೆ ಸಂಬಂಧಪಟ್ಟಾಗೆ ನಮ್ಮ ಜಾಗ ನಾವು ಆಕ್ಯುಪೈಡ್ ಮಾಡ್ಕೊಳ್ಳಲ್ಲ ಸರ್. ನಮ್ದೊಂದು ಚೇರ್ ಆಗ್ಬೋದು, ನಮ್ದೊಂದು ಬ್ಯಾಟ್ರಿ ಆಗ್ಬೋದು, ನಮ್ದೊಂದು ಸ್ಟವ್ ಆಗ್ಬೋದು, ನಮ್ದೊಂದು ಪಾತ್ರೆ ಆಗ್ಬೋದು, ಒಂದು ಪರ್ಕೆ ಕೂಡ ನಾವು ಈಚೆ ಮಡಗಲ್ಲ ಸರ್. ಅಷ್ಟು ಥರ ಕಮ್ಮಿ ಅಂದ್ರೂ ಇಲ್ಲ ಅಂದ್ರೆ ಒಂದು 300 kg ಒಳಗಡೆ ಮಡಗೋ ಕೆಪಾಸಿಟಿಗೆ ಒಳಗೆ ಬಾಕ್ಸ್ ಮಾಡಿಕೊಟ್ಟಿದ್ದಾರೆ ನಮಗೆ. ಅದೇ ಭಾರಿ ಸಂತೋಷ ಸರ್. ನಮಗೇನು ಅಂತ ರಾ ಮೆಟೀರಿಯಲ್ ಬೀದಿಗೆ ಬಿಡಬಾರ್ದು, ಎಲ್ಲ ತಗೊಂಡು ನಮ್ಮ ಗಾಡಿ ಒಳಗೆ ತುಂಬ್ಕೊಂಡು ಗಾಡಿಯಿಂದ ಬರಬೇಕು ಹೋಗ್ಬೇಕು ಮಾಡಿಕೊಟ್ಟಿದೆ ಸರ್. ಅದೇ ಭಾರಿ ಸಂತೋಷ ಸರ್ ನಮಗೆ. ಓಕೆ, ಸ್ಟೋರೇಜ್ಗೆ ಏನು ಹೇಳ್ತಾರೆ, ಸ್ಟೋರೇಜ್ಗೆ ಹೌದು ಸುಮಾರಾಗ ನಿಮ್ಗೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಹೌದು, ಅಷ್ಟು ಜಾಗ ಅಲ್ಲೇ ನೀವು ಮಡಗಬಹುದು ನಿಮ್ಮ ಥಿಂಗ್ಸ್ ಎಲ್ಲ. ಬೀದಿಯಲ್ಲಿ ಇಡೋಕೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ನೀವು ಭಾಳ ಖುಷಿಯಾಗಿದ್ದೀರಾ. ಓಕೆ, ಗಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಟ್ಟಿದೆ. ಎಷ್ಟು ಯಾವ ಬಜೆಟ್ ನಿಮ್ಗೆ ಮಾಡಿಕೊಟ್ಟಾರೆ ಸರ್? ಏನಿಲ್ಲ ಸರ್, ನಾವು ಕೇಳಿದ ಬಜೆಟ್ಗೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಹೇಳಿದ್ರು. ನಮ್ಗೆ ಈ ಥರ ಆಗುತ್ತೆ, 2,80,000 ರೂಪಾಯಿ SS ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. SS ಮಾಡೋ ಶಕ್ತಿ ನಮಗಿಲ್ಲ ಸರ್. ನಮಗೆ ಸಾಕು, ಎಷ್ಟು ಬೇಕಷ್ಟು ಮಿತವಾಗಿ ನಮಗೆ ನೀರು ತುಕ್ಕಿಡಿಬಾರ್ದು, ಪದಾರ್ಥ ಚೆನ್ನಾಗಿ ಕಾಣಬೇಕು, ಅಷ್ಟು ಸಿಂಪಲಾಗಿ ಮಾಡಿಕೊಡಿ ಸರ್ ಅಂತ ಅವ್ರು ಒಂದೇ ಮಾತು ಹೇಳಿದ್ರು ಸರ್. ನೋಡಿ ಸರ್, ಗಾಡಿ ಈ ಥರ ರೇಟ್ ಆಗುತ್ತೆ, ಮೆಟೀರಿಯಲ್ ಈ ಥರ ಆಗುತ್ತೆ, ಕಾಸ್ಟ್ ಈ ಥರ ಆಗುತ್ತೆ ಅಂತ ಎಲ್ಲ ಬಿಡಿಸಿ ಹೇಳಿದ್ರು. ನಮಗೆ ಸಂತೋಷ ಆಯಿತು ಸರ್. ನಿಮ್ಮ ಖುಷಿಗೆ ಹೆಂಗಾಗುತ್ತೆ ಮಾಡಿ ಸರ್, ನಮ್ಮ ಕಾಸ್ಟ್ ಅಂದರು. ಅದಕ್ಕೆ ತಕ್ಕಂಗೆ ಮಾಡಿಕೊಡಿ ಸರ್. ನೀರು ಒಂಚೂರು ಯಾವುದೇ ಕಾರಣಕ್ಕೂ ತುಕ್ಕಿಡಿಬಾರ್ದು. ನೀವು ಮಡಗೋ ಪದಾರ್ಥದಲ್ಲಿ ಜನಗಳಿಗೆ ಚೆನ್ನಾಗಿ ಕಾಣಬೇಕು, ನೀಟಾಗಿ ಕಾಣಬೇಕು ಅನ್ನೋಕ್ಕೋಸ್ಕರನೇ ಕೆಳಗಡೆ ಫ್ಲೋರಿಂಗು ವಿತ್ ಸ್ಟೌವು, ವಿತ್ ರಾ ಮೆಟೀರಿಯಲು, ವಿತ್ ಅಬ್ಸರ್ವೆನ್ಸ್ ಮುಂದ್ಗಡೆ ಹಿಂದ್ಗಡೆ ಅಕ್ಕ ಪಕ್ಕ ಎಲ್ಲ ಕಡೆನೂ ಚೆನ್ನಾಗಿ ಕನ್ನಡಿ ಥರ ಹೊಳಿಬೇಕು ಅನ್ನೋಂಗೆ ಮಾಡಿಕೊಟ್ಟಿದ್ದಾರೆ ಸರ್ ನಮಗೆ. ಓಕೆ, ಗಾಡಿ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿ ಕೊಟ್ಟಿದ್ದಾರೆ ಸರ್. ನಿಮ್ಮ ಪಾನಿಪುರಿ ಒಂದ್ಸರಿ ನಿಂದ ತಿಂದಿದಂತ ಪುನಃ ಬರ್ತಾರೆ, ನನಗೆ ಗೊತ್ತು. ಅಷ್ಟು ರುಚಿಯಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೂ ಮೊದಲ ಬಾರಿ ಅದನ್ನ ಅಟ್ರಾಕ್ಷನ್, ದೂರದಿಂದ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಗಾಡಿ ಹೆಂಗೆ ಇದೆ ಅಂತ. ಆ ಥರ ಒಂದು ಅಟ್ರಾಕ್ಟಿವ್ ಗಾಡಿ ನಿಮ್ಗೆ ನಿಮ್ಮ ಬಜೆಟಲ್ಲೇ ವರ್ಕೌಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಮೊದಲನೇ ಬಾರಿ ಅವ್ರ ಜೊತೆ ನೀವು ಭೇಟಿ ಆಗಿದ್ದು, ಅವ್ರ ವರ್ಕ್ಶಾಪ್ ಬಂದ ಸಮಯದಲ್ಲಿ ನಿಮ್ಮ ಜೊತೆ ಸಮಯ ಕೊಟ್ಟು ನಿಮ್ಗೆ ಏನು ಬೇಕು ಅಂತೆಲ್ಲ ನಿಮ್ಮ ಜೊತೆ ಮಾತಾಡಿದ್ದಾರೆ, ಸಮಯ ಕೊಟ್ಟಿದ್ದಾರೆ, ಎಲ್ಲ ವರ್ಕ್ಶಾಪ್ ಕೆಲಸ ಎಲ್ಲ ನಿಮ್ಗೆ ತೋರಿಸಿದ್ದಾರೆ. ಹೌದು ಸರ್, ಎಲ್ಲರೂ ತೋರಿಸ್ಕೊಟ್ಟಿದ್ದಾರೆ ಸರ್. ಪ್ರತಿಯೊಂದು ಏನೇನು ಯಾವ ಥರ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಇಂಥ ಡೇಟ್ ಕೊಡ್ತೀವಿ, ಇಂಥದಕ್ಕೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಫ್ರೀಯಾಗಿ ಎಲ್ಲ ಥರದ್ದು ತೋರಿಸಿ, ನಮಗೆಲ್ಲ ತೋರಿಸಿ ಮಾಡಿ ತೋರಿಸು ಸರ್. ಓಕೆ, ಗ್ರೇಟ್ ಬೈ. ನಿಮಗೆ ಇಷ್ಟು ಎಲ್ಲ ಪಾಸಿಟಿವ್ ಪಾಯಿಂಟ್ಸೇ ಕೊಟ್ಟಿದ್ದಾರೆ. 10 out of 10 ಕೊಟ್ಬಿಟ್ಟಾರೆ. ಕಂಪ್ಲೀಟ್ಲಿ 100% ಸ್ಯಾಟಿಸ್ಫೈಡ್ ಕಸ್ಟಮರು. ಸರ್, 100 ಸರ್. ಓಕೆ, ತುಂಬ ಖುಷಿಯಾಗ ಸರ್ ಹೇಳ್ತಾರೆ. ಇದು ಏನು ಸ್ನೇಹಿತರೆ ನೋಡಿ, ಇದು ಏನು ಸೆಟಪ್ ಅಲ್ಲ. ಅವ್ರು ಒಂದು ರಿಯಲ್ ಕಸ್ಟಮರು. ಬೇಕಂದ್ರೆ ನೀವು JP ನಗರ ಲಾಸ್ಟ್ ಬಸ್ ಸ್ಟಾಪ್ ಹೋಗಿದಂತ ಅವ್ರು ಅಲ್ಲೇ ಸಿಗ್ತಾರೆ. ಬೇಕಾದ್ರೆ ಪರ್ಸನಲಿ ವಿಸಿಟ್ ಮಾಡಿ ಅವ್ರ ಜೊತೆ ಮಾತಾಡ್ಕೊಳ್ಳಿ. ಅಷ್ಟು ಕಾನ್ಫಿಡೆಂಟ್ ನಾವೆಲ್ಲ ಹೇಳ್ತೀನಿ. ಬೈ, ನೀವು ಹೇಳಿ, ಅಷ್ಟು ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಈ ಥರ ಕಸ್ಟಮರ್ ನಿಮ್ಗೆ ಸಿಕ್ಕೋದು ಗ್ರೇಟು. ಹೇಳಿ ಸರ್. ಸರ್, ನಮಗೆ ಈ ಥರ ಕಸ್ಟಮರ್ ಸಿಕ್ಕಿರೋದು ಗ್ರೇಟು. ಅದಕ್ಕೋಸ್ಕರ ನಾವು ಗಾಡಿ ಅವ್ರದ್ದು ಅಂತ ತಿಳ್ಕೊಂಡು ಕೆಲಸ ಮಾಡಲ್ಲ, ನಾವು ನಮ್ಮ ಗಾಡಿ ಅಂತ ತಿಳ್ಬಿಟ್ಟು ಕೆಲಸ ಮಾಡ್ತೀವಿ ಸರ್. ಅವ್ರಿಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆ ಥರ ನಾವು ಗಾಡಿ ಮಾಡಿಕೊಡ್ತೀವಿ. ಅವ್ರಿಗೆ ಇಷ್ಟ ಆದಂಗೆ ನಾವು ಮಾಡಿಕೊಡ್ತೀವಿ ಸರ್.
ಓಕೆ ನೋಡಿ ಅವರು ಕೇಳಿದ ಪ್ರಕಾರ ಡಿಸೈನ್ ಎಲ್ಲ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಮತ್ತು ಅವ್ರ ಕೆಲಸನೂ ಸೂಪರ್ ಆಯಿತು, ನಿಮಗೂ ಸೂಪರ್ ಕಸ್ಟಮರ್ ಸಿಕ್ಕಿದ್ದಾರೆ. ಸರ್ ಬಂದು ಅಷ್ಟು ಬಾರ್ಗೇನ್ ಮಾಡಿಲ್ಲ ಅಂತ ಹೇಳಿದ್ದಾರೆ, ಇವರು ಎಷ್ಟು ಕೇಳಿದಾರೆ ಅಷ್ಟು ಒಪ್ಕೊಂಡಾರೆ, ಏನೋ ಅದಲ್ಲೇ ಏನೂ ಹೆಚ್ಚಾನ ಮಾಡಿಲ್ಲ, ಒಂದೇ ಹೇಳಿದ್ದಾರೆ ನನಗೆ ಗಾಡಿ ಹೆಂಗೆ ಬೇಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಡಿ ಅಂತ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಗಾಡಿ ಮಾಡೋರಿಗೂ ಖುಷಿ ಆಯಿತು, ಗಾಡಿ ತಗೋರು ಖುಷಿ ಆಗಿದ್ದಾರೆ, ವಿಡಿಯೋ ಮಾಡಿ ನನಗೂ ಖುಷಿ. ಯಾಕಂದರೆ ಒಂದು ಸ್ಯಾಟಿಸ್ಫೈ, ನಾವು ಇವ್ರಿಗೆ ಪ್ರಮೋಷನ್ ಮಾಡ್ತಾ ಇದ್ದೀನಿ, ನಾವು ಅವ್ರ ಬ್ಯಾಕ್ ಹ್ಯಾಂಡಲ್ಲಿ ಸಪೋರ್ಟ್ ಕೊಟ್ಟಿದ್ದೀನಿ. ನನ್ನ ಮಾತು ಕೇಳ್ಕೊಂಡು ಕೆಲವರು ಬಂದು ಗಾಡಿ ಒಂದು ಆರ್ಡರ್ ಮಾಡಿ, ಇವರೇ ಹೇಳಿದ್ದಾರೆ ಅವ್ರ ಮಗ ಬಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಬಂದಿದ್ದಾರೆ ಅಂತ. ಸೊ ಏನೋ ನಮ್ಮ ಕಡೆ ಬಂದು ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ, ಆ ಪ್ರಕಾರ ಗಾಡಿ ಡೆಲಿವರಿ ಕೊಟ್ಟಿದ್ದಾರೆ. 100% ಗಾಡಿ ಕೊಟ್ಟು ನನಗೂ ಭಾಳ ಖುಷಿ. ನಾವು ಅವರು ಬ್ಯಾಕಪ್ ಮಾಡ್ತೀನಿ, ಅವರು ಕೆಲಸ ಕರೆಕ್ಟಾಗಿ ಮಾಡಿಕೊಡ್ತಾರಂತ. ಓಕೆ ಸರ್, ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಕಂಪ್ನಿಯಲ್ಲಿ ಪಾನಿಪುರಿ ಗಾಡಿ ತೋರಿಸು, ಇದು ಫಾಸ್ಟ್ ಫುಡ್ ಗಾಡಿ, ಇದ್ರ ಬಗ್ಗೆ ಮಾಹಿತಿ ಬಜೆಟಲ್ಲಿ MS ಅಲ್ಲಿ ಮಾಡಿದ್ದಾರೆ ಡೀಟೇಲ್ಸು. ಸರ್ ಇದು ಫುಲ್ಲು MS ಗಾಡಿ ಇದು. ಇದರಲ್ಲಿ ನಿಮಗೆ 2 ಸ್ಟವ್ ಇದೆ, ಒಂದು ಸಿಂಗಲ್ ಸ್ಟವ್ ಇದೆ ಸರ್. ಫುಲ್ಲು MS ಅಲ್ಲಿ ಆಗಿದೆ. ಓಕೆ ನೋಡಿ, ಗಾಡಿ ಫುಲ್ MS ಅಲ್ಲಿ ಐತೆ. ಆಲ್ರೆಡಿ ಎಕ್ಸ್ಟೀರಿಯರ್ ಪೇಂಟಿಂಗ್ ಎಲ್ಲ ತೋರಿಸಿದ್ರು ನಿಮಗೆ. ನೋಡ್ಬೋದು ಡ್ಯೂಯಲ್ ಪೇಂಟ್ ಸ್ಕೀಮೇ ಯೂಸ್ ಮಾಡಿದ್ದಾರೆ. ದೂರದಿಂದ ನೋಡಿದಾಗ ಗಾಡಿ ತುಂಬ ಅಟ್ರಾಕ್ಷನ್ ಆಗೇ ಇರ್ತದೆ. ಆಲ್ರೆಡಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಈ ಗಾಡಿ ಬಂದು ನಿಮಗೆ ಕಂಪ್ಲೀಟ್ MS SS ಎಲ್ಲಿಯೂ ಇರೋಲ್ಲ. ಆದ್ರೂ MS ಅಲ್ಲಿ ಮಾಡಿದಾಗಲೂ ನಿಮಗೆ ಡಬಲ್ ಕೋಟಿಂಗ್ ಪೇಂಟ್ ಐತೆ. ಸೊ ನೀರಾಗಿದ್ದಾலும் ನಿಮಗೆ ರಸ್ಟ್ ಇರೋಲ್ಲ, ಹಿಡಿಯೋದಲ್ಲ, ಲೈಫ್ ಬರ್ತದೆ, ಆ ಥರ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಟಾಪಲ್ಲಿ ಒಂದು ಬರ್ನರ್ ಕೊಟ್ಟಿದ್ದಾರೆ, ಆಮೇಲೆ ಫಿಕ್ಸೆಡ್ ಬರ್ನರ್ಸು 2 ಕೊಟ್ಟಿದ್ದಾರೆ. ಮತ್ತು ಆಮ್ನಿ ಗಾಡಿ ನಿಮಗೆ ಗೊತ್ತು, ಕೆಳಗೆ ಮತ್ತು ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಸ್ಪೇಸ್ ನಿಮ್ಗೆ ಸಿಗುತ್ತೆ. ಇದು ಬಂದು ಔಟ್ಸೈಡ್ ಕುಕಿಂಗ್ ಕಾನ್ಸೆಪ್ಟ್. ಸರ್ MS ಅಲ್ಲಿ ಮಾಡಿದ್ರೆ ಬಜೆಟಲ್ಲಿ ಮಾಡಬೇಕಂತ ಏನು ಸರ್ ಬಜೆಟ್ ಇದು? ಸರ್ ಇದು 155ಗೆ ಕೊಡ್ತೀನಿ ಸರ್ ಇದು ಗಾಡಿ. 155 ಸರ್? 155 ಸರ್. ಸರ್ ಆಯಿತು ಸರ್, 155 ಗುಡ್ ರೇಟೇ, ಮಾರ್ಕೆಟ್ ರೇಟು, ಚಾಲೆಂಜಿಂಗ್ ರೇಟು. ಆ ಥರನೂ ನಮ್ಮ ಮೈಸೂರು ಸ್ಟುಡಿಯೋ ಚಾನಲ್ ಹೇಳ್ಕೊಂಡು ಬರೋರಿಗೆ ನೋಡಿ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಅವರಿಗೆ. ನಿಮ್ಮ ವರ್ಕ್ಶಾಪ್ ವಿಸಿಟ್ ಮಾಡೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತೋರಿಸ್ಬೇಕು, ವಿಡಿಯೋನ ಲೈಕ್ ಮಾಡಬೇಕು. 2 ಮೊಬೈಲ್ ಚೆಕ್ ಮಾಡಿ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡಿ. ನಿಮಗೆ ಡಿಸ್ಕೌಂಟ್ ಬೇಕಂದರೆ ಇವರು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಚಾನಲ್ ಮೈಸೂರು ಸ್ಟುಡಿಯೋ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಮೊಬೈಲ್ ಸಬ್ಸ್ಕ್ರೈಬ್ ಮಾಡಿ ತೋರಿಸಿ. ಖಂಡಿತ ಹೀಗೆ 155 ಹೇಳಿದ್ದಾರೆ, ನಿಮ್ಗೊಂದು ಸರ್ಪ್ರೈಸಿಂಗ್, ಒಂದು ನೀವು ಖುಷಿ ಪಡೋ ಥರ ಒಂದು ರೇಟ್ ನಿಮ್ಗೆ ಮಾಡಿ ಕೊಡ್ತಾರೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ನೋಡೋಣ ಬನ್ನಿ ಸರ್. ಆಮ್ನಿಯಲ್ಲಿ ಇದನ್ನು ಪಾಸ್ಪೋರ್ಟ್ ಗಾಡಿನೇ. ಈ ಗಾಡಿ ನನಗೆ ಪ್ರತಿಯೊಂದು ಗಾಡಿ ಸೂಪರ್ ಆಗಿದೆ. ಈ ಪೇಂಟ್ ಸ್ಕೀಮ್, ಈ ಕಲರ್ ಕಾಂಬಿನೇಷನ್ ನನಗೆ ಭಾಳ ಇಷ್ಟ ಆಯಿತು ಸರ್. ಆಲ್ರೆಡಿ ನಾವು ಪೇಂಟಿಂಗ್ ಬಗ್ಗೆ ಮಾತಾಡಿದ್ದು, ಡಿಸೈನ್ ವರ್ಕ್ ಎಲ್ಲ ಮಾತಾಡಿದ್ದು. ಈ ಗಾಡಿ ಇಂಟೀರಿಯರ್ಸ್ ಬಗ್ಗೆ 2 ಮಾತು ಸರ್. ಇದು ಫುಲ್ಲು ಇಂಟೀರಿಯರಲ್ಲಿ ನಿಮಗೆ SS ಇದೆ, ನಿಮಗೆ ಫ್ಲೋರಿಂಗು SS ಇದೆ, ಇಲ್ಲಿ ರ್ಯಾಕ್ ಸಿಸ್ಟಮ್ ಇದೆ, ಇದರಲ್ಲೂ SS ಇದೆ. ಈ 4 ಪೋಲ್ ಶೀಟು ನಿಮಗೆ SS ಬರುತ್ತೆ ಸರ್ ಇದು. ಓಕೆ, ಹಾಂ, ಫುಲ್ ನಿಮಗೆ ಇದರಲ್ಲಿ ಫಾಸ್ಟ್ ಫುಡ್ಗೆ ಅಂದರೆ ಫಾಸ್ಟ್ ಫುಡ್ಗೆ ರೆಡಿ ಆಯ್ತದೆ, ಇಲ್ಲ ಪಾನಿಪುರಿಗೆ ಮಾಡಿ ಅಂದರೆ ಪಾನಿಪುರಿಗೆ ನಿಮಗೆ ಎಲ್ಲ ನಾವು ರೆಡಿ ಮಾಡಿಬಿಡ್ತೀವಿ. ರ್ಯಾಕ್ ರೆಡಿ ಮಾಡಿ ರ್ಯಾಕ್ ಎಲ್ಲ ರೆಡಿ ಮಾಡಿಬಿಡ್ತೀವಿ ಬೇಕಾದರೆ. ಓಕೆ ಸರ್, ಇದು ಫಾಸ್ಟ್ ಫುಡ್ ಗಾಡಿ, ಇದು ಸತ್ಯಾಗಿ ಫಾಸ್ಟ್ ಫುಡ್ ಗಾಡಿ SS ಅಲ್ವಾ? ಹೌದು ಸರ್. ಅಲ್ಲಿ ರ್ಯಾಕ್ ಕೊಟ್ಟಿಲ್ಲ, ಅದು SS ಸರ್ ಇಲ್ಲ MS? ಸರ್ ಇದು MS ರ್ಯಾಕ್ ಇದೆ. ಹಾಂ, ಇದರಲ್ಲಿ ನಿಮಗೆ SS ಶೀಟ್ ಹಾಕಿದ್ದೀವಿ ಸರ್. ಓಕೆ, ಅದು ಬೇಸ್ಗೆ ಅಂದರೆ SS ಶೀಟ್ ಕೊಟ್ಟಿದ್ದಾರೆ. ಸೊ ನೀರು ಹಿಡಿಯೋದ್ರಿಂದ ರಸ್ಟ್ ಹಿಡಿಯಂಗಿಲ್ಲ. ಏನು ಸರ್ ರೇಟ್ ಇದು? ಸರ್ ಇದು 160ಗೆ ಆಯ್ತದೆ ಸರ್. 160ನಾ? ಹೌದು ಸರ್. ಆಯಿತು ನೋಡಿ, ಇದು ಸ್ವಲ್ಪ SS ಹೆಚ್ಚಾಗಿ ಯೂಸ್ ಮಾಡಿದ್ದಾರೆ, ಅದಕ್ಕೆ 1,60,000 ಹೇಳ್ತಾರೆ. ಆದರೂ ನಾವು ಹೇಳಿದ್ದಲ್ಲ, ನೀವು ಬನ್ನಿ, ಅವ್ರ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ನಮ್ಮ ಮೈಸೂರು ಸ್ಟುಡಿಯೋ ಚಾನಲ್. ರ್ಯಾಕ್ ಬೇಕಾದರೂ ರ್ಯಾಕ್ದು ನಿಮಗೆ ಏನೈತೆ ಅದು ಎಕ್ಸ್ಟ್ರಾ ಆಯ್ತದೆ. ಹಾಂ, ಓಕೆ ಬೈ, ಇರಲಿ. ಸೊ ನೋಡಿ, ಗಾಡಿ ನೋಡ್ಕೊಳ್ಳಿ. ಫ್ಲೋರ್ ನಿಮಗೆ SS ಆಗುತ್ತೆ, ಸೈಡ್ ಶೀಟ್ಸ್, ಸೈಡ್ ಪ್ಯಾನಲ್ಸು ನಿಮಗೆ SS ಇದೆ. ಈ ರ್ಯಾಕ್ ಪ್ಯಾನಲ್ ಇದು ಬಂದು ನಿಮಗೆ MS, ಆದರೆ ಅದು ಫ್ಲೋರನ್ನು ನಿಮಗೆ SS ಇದೆ. ಮೇಲ್ಗಡೆ ನೋಡ್ತಾ ಇದ್ದೀರಾ ಸ್ಟೋರೇಜ್ ಸ್ಪೇಸ್ ಹೆಚ್ಚಾಗಿ ಕೊಟ್ಟಿದ್ದಾರೆ. ಹಿಂಭಾಗ ಸ್ಟೋರೇಜ್ ಸ್ಪೇಸ್ ಐತೆ, ಸೈಡಲ್ಲೇ ಸ್ಟೋರೇಜ್ ಸ್ಪೇಸ್ ಐತೆ. ಎಲ್ಲ ಲಾಕ್ ಆ್ಯಂಡ್ ಕೀ ನಿಮ್ಗೆ ಸೆಕ್ಯೂರ್, ಎಲ್ಲದಕ್ಕೂ ಬೀಗ ಹಾಕಿ ಕೊಡ್ತಾರೆ ನಿಮಗೆ. ಸೆಕ್ಯೂರಿಟಿ ಪರ್ಫೆಕ್ಟ್ 100%. ಓಕೆ ಬನ್ನಿ ಸರ್, ನೆಕ್ಸ್ಟ್ ಗಾಡಿ ನೋಡೋಣ. ಒಂದು ಆಮ್ನಿ ಗಾಡಿ, ಫಾಸ್ಟ್ ಫುಡ್ ಗಾಡಿನೇ. ಎಕ್ಸ್ಟೀರಿಯರ್ ಪೇಂಟ್ ವರ್ಕು, ಡಿಸೈನ್ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಎಲ್ಲ ಗಾಡಿ ಆಲ್ರೆಡಿ ಸುಮಾರು ಹೇಳ್ಕೊಟ್ಟಿನಿ. ಗಾಡಿ ನೋಡಿದ್ದೀರಾ, ಬರೀ ಇಂಟೀರಿಯರ್ ಬಗ್ಗೆ ಮತ್ತು ಬಜೆಟ್ ಬಗ್ಗೆ ಮಾತಲ್ಲ ಸರ್. ಈ ಗಾಡಿ ಬಗ್ಗೆ ಮಾಹಿತಿ ಕೊಡಿ ಬೈ. ಸರ್ ಇದು ನಿಮಗೆ ಫುಲ್ SS ಇದೆ ಸರ್. ಒಂದು ಸಿಂಗಲ್ ರ್ಯಾಕ್ ಇದೆ, ಸ್ಟೋರೇಜ್ ಐಟಮ್ ಇಡೋಕ್ಕೆ ಜಾಗ ಇದೆ, ಫುಲ್ ಸ್ಪೇಸ್ ಇದೆ ನಿಮಗೆ. ಕೆಳಗಡೆ ಬ್ಯಾಕ್ ಸೈಡು ಎಲ್ಲ ಸ್ಪೇಸ್ ಇದೆ ಸರ್ ನಿಮಗೆ. ಓಕೆ, ಗ್ರೇಟ್. ಈ ಗಾಡಿ ಮತ್ತು ಅಕ್ಕಪಕ್ಕ ಇರೋ ಗಾಡಿ ನೋಡ್ತಾ ಇದ್ದೀರಾ, 2 ಡಿಸೈನ್ ವೈಸ್ ಸೇಮೇ ಇದೆ, ಬಟ್ ಕಲರ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಐತೆ. ನೋಡ್ಬೋದು ನಿಮಗೆ ಬ್ಯಾಕ್ ಸೈಡಲ್ಲಿ
ನಿಮಗೆ ಸ್ಟೋರೇಜ್ ಸ್ಪೇಸ್ ಬರ್ತದೆ, SS ಫ್ಲೋರಿಂಗು, ಮತ್ತು ಇಲ್ಲಿ ರ್ಯಾಕು, ಮೇಲ್ಗಡೆ ಇಲ್ಲಿ ಸ್ಟೋರೇಜು. ಸೊ ನೋಡಿ ಪ್ಯಾಟರ್ನ್ ಸೇಮ್ ಇದು. ಆಮ್ನಿಯಲ್ಲಿ ಫಾಸ್ಟ್ ಫುಡ್ ಗಾಡಿ, ಔಟ್ಸೈಡ್ ಕುಕಿಂಗ್ ಕಾನ್ಸೆಪ್ಟ್ ಇದು. ಸೈಡ್ ಎಲ್ಲ ನಿಮಗೆ SS ಇದೆ ಸರ್, ಈ ಶೀಟ್ ಎಲ್ಲ ನಿಮಗೆ SS ಬರುತ್ತೆ. ಓಕೆ, ಇದು ನೋಡ್ತಾ ಇದ್ದಲ್ಲ ಸೈಡ್ ಶೀಲ್ಡು, ಇದೆಲ್ಲ SS. ಫ್ರೇಮ್, ಸೈಡ್ ಫ್ರೇಮ್ ಎಲ್ಲ ನಿಮಗೆ SS ಅಲ್ಲೇ ಮಾಡಿದ್ದಾರೆ, MS ಅಲ್ಲ. ಬರೀ ರ್ಯಾಕ್ ಫ್ರೇಮ್ ಮಾತ್ರ MS ಬರೋದು, ಅದನ್ನು ಬೇಸ್ ಬಂದು SS ಅಲ್ಲೇ ಮಾಡಿದ್ದಾರೆ. ಸರ್ ರೇಟು ಸರ್ ಇದು ರೇಟ್ ಬಂದು 165 ಆಯ್ತದೆ ಸರ್. ಇದು ಗಾಡಿ ಮಾಡಲ್ಗಳು ಚೇಂಜ್ ಇರುತ್ತೆ. ಓಕೆ, ಅದ್ರ ಮೇಲೆ ಮಾಡಲ್ ಮೇಲೆ ರೇಟ್ ಇರುತ್ತೆ ಸರ್. ಓಕೆ ಸ್ನೇಹಿತರೆ ನೋಡಿ, ಆ ಗಾಡಿ 160 ಹೇಳಿದ್ದಾರೆ, ಇದು 165. 5,000 ಹೆಚ್ಚಾಗಿ ಹೇಳ್ತಾ ಇರಲ್ಲ. ನೀವು ಕೇಳ್ತೀರಾ, ನೋಡೋಕ್ಕೆಲ್ಲ ಒಂದೇ ಥರ ಇದಲ್ಲ, ನೋಡೋಕೆ ಒಂದೇ ಥರನೇ ಐತೆ. ಆದರೆ ಮಾಡಲು ಇದು ಸ್ವಲ್ಪ ಲೇಟೆಸ್ಟ್ ಮಾಡಲು. ಲೇಟೆಸ್ಟ್ ಮಾಡಲ್ ನೀವು ಹೋಗಿದಂತ ಸ್ವಲ್ಪ 5-10 ಸಾವಿರ ಡಿಫ್ರೆನ್ಸ್ ಬರೋದು ಪ್ರೈಸು. ಸೊ ಹಂಗೇನೆ 165, ಇದು 160. ಮತ್ತು MS ಅಲ್ಲಿ ಮಾಡೋದು ಇನ್ನೂ ಕಡಿಮೆ 155 ಹೇಳಿದ್ದಾರೆ. ಹಾಗೆ ಲೆಕ್ಕಾಚಾರ ಇರ್ತದೆ, ಸ್ವಲ್ಪ ಮುಂದೆ ಇರ್ತದೆ. ಬಂದು ಡೈರೆಕ್ಟಾಗಿ ಮಾತಾಡಿ ನೋಡಿ. ವಿಡಿಯೋಲೇ ನಾವು ಹೇಳೋದು ಪ್ರೈಸ್ ಎಲ್ಲ ಫೈನಲ್ ಅಲ್ಲ, ಇದು ಸ್ಯಾಂಪಲ್ ಪ್ರೈಸು, ನಿಮ್ಗೆ ಐಡಿಯಾ ಸಿಕ್ಕಲಿ ಅಂತ. ಸರ್ ಮೈಸೂರಲ್ಲಿ ನಮ್ಮ ಪ್ರೈಸ್ ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಸರ್. ಓಕೆ, ಎಲ್ಲೋದ್ರೂ ನಿಮಗೆ ಈ ಪ್ರೈಸಲ್ಲಿ ಗಾಡಿ ಸಿಗೋದಿಲ್ಲ. ನಾವು ಆ ಥರ ರೈಟ್ ಕೊಡ್ತಾ ಇದ್ದೀವಿ ಸರ್ ಗಾಡಿಗೆ. ಓಕೆ ನೋಡಿ, ಮೈಸೂರಲ್ಲಿ ಇವರು ಒಬ್ಬರು ಮಾತ್ರ ಅಲ್ಲ, ಫಾಸ್ಟ್ ಫುಡ್ ಗಾಡಿ ಮಾಡೋರು ಸುಮಾರು ಜನ ಇದ್ದಾರೆ ಮೈಸೂರಲ್ಲಿ. ಆದರೆ ಇವ್ರು ಹೇಳ್ತಾರೆ, ಇಡೀ ಮೈಸೂರಿಗೆ ನಾವು ಚಾಲೆಂಜ್ ಹಿಡಿತೀನಿ, ನನ್ನ ಪ್ರೈಸಲ್ಲಿ ಈ ಥರ ಕ್ವಾಲಿಟಿ ಗಾಡಿ ಬೇರೆ ಸಿಕ್ಕಂಗಿಲ್ಲ ನಿಮಗೆ. ಸೊ ಬನ್ನಿ, ಅವ್ರ ಜೊತೆ ಪರ್ಸನಲ್ ವರ್ಕ್ಶಾಪ್ ವಿಸಿಟ್ ಮಾಡಿ ಮಾತಾಡಿ ನೋಡ್ಕೊಳ್ಳಿ. ಕೆಲಸ ಎಲ್ಲ ಹಿಂಗೆ ನಡೀತಾ ಇದೆ. ನೀವು ಯಾವಾಗ ಬಂದಾலும் ಯಾವ್ದಾವ ಗಾಡಿ ಕೆಲಸ ನಡೀತಾ ಇದೆ, ಕಸ್ಟಮರ್ ಗಾಡಿಗಳು ಕೆಲಸ ನಡೀತೇ ಇದೆ. ಒಂದು ದಿನ ಕೂಡ ರಜಾ ಇಲ್ಲ. ನೋಡಿ ಇವತ್ತೂ ನಾವು ಭಾನುವಾರ ಸಂಡೇ ರಜಾ ಇಲ್ಲ, ಕೆಲಸ ನಡೀತಾ ಇದೆ. ನಾವು ಇವತ್ತು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ಕ್ಲೈಂಟ್ ಅಲ್ಲಿ ನೋಡ್ತಾ ಇದ್ದೀರಾ, ಅವ್ರ ಗಾಡಿ ಡೆಲಿವರಿಗೆ ಬಂದಿದ್ದಾರೆ. ವರ್ಕ್ಶಾಪಲ್ಲಿ ಕಂಟಿನ್ಯೂಸ್ ಕೆಲಸ ನಡೀತಾ ಇದೆ. ಕಂಟಿನ್ಯೂಸಾಗಿ ಕೆಲಸ ನಡೀತಾ ಇದ್ರೆ ಏನು, ಕಂಟಿನ್ಯೂಸ್ ಗಾಡಿಗಳ ಆರ್ಡರ್ ಅವ್ರಿಗೆ ಇದೆ. ಒಂದು ದಿನ ಕೂಡ ರಜಾ ಇಲ್ಲ, ಒಂದು ದಿನ ಕೂಡ ಕ್ಲೋಸ್ ಮಾಡೋಂಗೇ ಇಲ್ಲ. ನೀವು ಬನ್ನಿ, ಫೋನ್ ಹಚ್ಚಿ ಬನ್ನಿ. ಯಾವ ಊರಲ್ಲಿ ಕರ್ನಾಟಕ ಎಲ್ಲಿ ಇದ್ದಾರನ್ನ ಬನ್ನಿ. ನೀವು ಈವನ್ ತಮಿಳ್ನಾಡು ಕೇರಳ ಬಾರ್ಡರ್ನ ಕೂಡ ಬನ್ನಿ, ಬಂದು ಇವ್ರ ಜೊತೆ ಮಾಡ್ಕೊಂಡು ಹೋಗ್ಬೋದು. ಸೊ ಇವ್ರ ನಂಬರ್ ವಿಡಿಯೋಲಿ ನಂಬರಿಗೆ ಫೋನ್ ಹಚ್ಚಿ ಮಾತಾಡಿ. ದಯವಿಟ್ಟು ಪರ್ಸನಲ್ ವರ್ಕ್ಶಾಪ್ ಬಂದು ವಿಸಿಟ್ ಮಾಡಿ. ಸರ್ ಅಷ್ಟೇನಾ ಗಾಡಿಗಳು ಹೀಗೆ? ಸರ್ ಒಳಗಡೆ ಇನ್ನೂ ಗಾಡಿ ಇದೆ, ನಾನು ಹೌದಾ? ಬನ್ನಿ ಸರ್ ಒಳಗಡೆ ನೋಡಿ, ಆ ಗಾಡಿಯನ್ನು ತೋರಿಸುವ. ತುಂಬ ಆರ್ಡರ್ಸ್ ಇವ್ರಿಗೆ ಬರ್ತಾ ಇದೆ. ಇದನ್ನು ಒಂದು ಕಸ್ಟಮರ್ ಆರ್ಡರೇ. ಎಲ್ಲ ಬಣ್ಣ ಹೊಡೆಯುವ ಆಗಿದ ಮೇಲೆ ಫಿನಿಶಿಂಗ್ ಅಂದರೆ ಗಾಡಿ ಹೆಂಗೆ ಇರ್ತದೆ ನೀವು ನೋಡ್ತಾ ಇದ್ದೀರಾ. ಆದರೆ ಮೊದಲೇ ಕೆಲಸ ಶುರು ಮಾಡಿದ್ರೆ ಗಾಡಿ ಹೆಂಗೆ ಇದೆ ನೋಡಿ. ಇದೆಲ್ಲ ಲೋ ಆ್ಯಂಡ್ ಮಾಡಲ್ಲೇ ನೀವು ನೋಡ್ಬೋದು. ಹಿಂಗೆ ಅಂತ ನೀವು ಆಲ್ರೆಡಿ ಫಿನಿಶ್ ಆಗಿದ ಗಾಡಿ ನಿಮಗೆ ತೋರಿಸು, ಹೆಂಗೆ ಫಿನಿಶಿಂಗ್ ಹೆಂಗೆ ಬಂದು ಯಾವ ಲೆವೆಲ್ವರೆ ಅವ್ರು ಕೆಲಸ ಮಾಡಿ ನಿಮ್ಗೆ ಗೊತ್ತಾಗೋದು. ನೋಡಿ ಇದೆಲ್ಲ ಕಂಪ್ಲೀಟ್ SS ಅಲ್ಲೇ ಮಾಡಿದ್ದಾರೆ ಈ ಗಾಡಿ. ಈಗ ಒಳಗಡೆ ಇಂಟೀರಿಯರ್ಸ್ ತೋರಿಸ್ತೀನಿ. ಇದೆಲ್ಲ ಅಂಡರ್ ಪ್ರೊಡಕ್ಷನ್ ಗಾಡಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಏನು ಗಾಡಿ ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಫಿನಿಶಿಂಗ್ ಬರಬೇಕು. ಇದು ಅಂಡರ್ ಪ್ರೊಡಕ್ಷನ್ ಇರೋದು. ಸರಿ ಆಯ್ತು, ನಮ್ಮ ಕ್ಲೈಂಟ್ಸ್ಗಳು ತೋರಿಸ್ಲಾ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಆಮ್ನಿ ಅಂಡರ್ ಪ್ರೊಡಕ್ಷನ್ ಗಾಡಿ ಇದು. ಏನು ಸರ್ ಕಸ್ಟಮರ್ ಆರ್ಡರ್ ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಕಸ್ಟಮರ್ ಆರ್ಡರ್ ಆಗಿದೆ. ಇದು 09 RTO ಅವ್ರಿಗೆ, ಅಲ್ಲಿ ಒಬ್ರು ಇದ್ದಾರೆ ಕಸ್ಟಮರು, ಅವ್ರಿಗೆ ಗಾಡಿ ಸೇಲ್ ಆಗಿದೆ. ಅವರು ಎಲ್ಲ ನಮಗೆ SS ಬೇಕು ಅಂತ ಹೇಳಿದ್ದಾರೆ. ಒಂದು ಪೀಸು MS ಬರೋಲ್ಲ ಇದರಲ್ಲಿ. ಓಕೆ, ಫುಲ್ ಬಾಡಿ SS ಬರುತ್ತೆ ಸರ್. ಅವ್ರಿಗೆ ಇಲ್ಲಿಗೆ ಒಂದು ಸಿಂಗಲ್ ಡೋರ್ ಬೇರೆ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಓಕೆ ನೋಡಿ, ಇಲ್ಲಿ ಸೂಪರ್ ಆಗೈತೆ. ಇಲ್ಲಿ ಸ್ಟೋರೇಜ್ ಸ್ಪೇಸ್. ಗಾಡಿ ಅಂಡರ್ ಪ್ರೊಡಕ್ಷನ್ ಇದು. ಇದು ಕಂಪ್ಲೀಟ್ ಆಗಿದ ಮೇಲೆ ಫಾಲೋ ವೀಡಿಯೋಸ್ ನಿಮ್ಮ ಜೊತೆ ಬರ್ತವೆ. ಇದು ಕ್ಲೈಂಟ್ ಆರ್ಡರು. ಮೈಸೂರು 09 RTO ಅದಲ್ಲ, ಅದು ಪಕ್ಕ ಆ ಏರಿಯಾದಿಂದ ಬರೋರು. ಇವರಿಗೆ ಕಂಪ್ಲೀಟ್ ಬಾಡಿ SS ಅಲ್ಲೇ ಬೇಕು ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಅಂಡರ್ ಪ್ರೊಡಕ್ಷನ್. ಓಕೆ, ಕೆಲಸ ನಡೆಯೋ ಟೈಮು ನಿಮಗೆ ಲೋ ಆ್ಯಂಡ್ ಗಾಡಿಗಳು, ಹಳೆಯ ಮಾಡಲ್ ಗಾಡಿಗಳಿಂದ ಎಲ್ಲ ಪಕ್ಕ ರೆಡಿ ಮಾಡಿ ಶೋರೂಮ್ ಗಾಡಿ ಥರ ನಿಮ್ಗೆ ಕೊಡ್ತಾ ಇದ್ದಾರೆ. ಸೊ ನೋಡಿ, ಗಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರಲ್ಲ ಯಾವ ಸ್ಥಿತಿಲಿ ಇರ್ತದೆ ಅಂತ, ಮತ್ತು ಫಿನಿಶಿಂಗಲ್ಲಿ ಎಷ್ಟು ಟಾಪ್ ಕ್ಲಾಸಾಗಿ ಶೋರೂಮ್ ಗಾಡಿ ಥರ ನಿಮ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಅವರು ಕಳಿಸ್ತಾ ಇದ್ದಾರೆ. ಆಲ್ರೆಡಿ ಫಿನಿಶ್ ಆದ ಗಾಡಿಗಳು ಕಸ್ಟಮರೇ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಮ್ಮ ವೀಡಿಯೋ ಎಲ್ಲ ರೆಫರ್ ಮಾಡಿ. ಫಿನಿಶ್ ಗಾಡಿಗಳು ಯಾವ ಸ್ಟೇಜ್ ಒಂದು ಯಾವ ಸ್ಟೇಜ್ ಬೇರೆ ಬಂದಿದೆ ನೀವು ನೋಡ್ಬೋದು. ಸೊ ಕಳ್ಸಾತ ಏಕದಮ್ ಪರ್ಫೆಕ್ಟಾಗಿ ಟಾಪ್ ಕ್ಲಾಸ್ ಕ್ವಾಲಿಟಿಯಲ್ಲಿ ನಿಮ್ಗೆ ಮಾಡಿಕೊಡ್ತಾ. ದಿಸ್ ಇಸ್ ಕಂಪ್ಲೀಟ್ SS. ಗಾಡಿ ಕಂಪ್ಲೀಟ್ ಆಗಿದ ಮೇಲೆ ಪುನಃ ಒಂದು ಫಾಲೋಅಪ್ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಸ್ಟೋರೇಜಿಗೆ ನೋಡ್ಬೋದು. ಡೋರ್ಸು ಎಲ್ಲ ಕಂಪ್ಲೀಟ್ ಡೋರ್ಸು, ಸೈಡ್ ಪಾನ್ ಕಂಪ್ಲೀಟ್ MS ಇದು. ಎಲ್ಲಿ ಕಂಪ್ಲೀಟ್ SS ಅಲ್ಲೇ ಮಾಡಿದ್ದಾರೆ. ಇದು ಫುಲ್ SS. ಓಕೆ, ಬಾಡಿ ಬಂದು ನನಗೆ ಫುಲ್ಲಾಗೆ SS ಅಲ್ಲೇ ಬೇಕಂತ ಕ್ಲೈಂಟ್ ಹೇಳಿದ್ದಾರೆ. ಸೊ ಆ ರೀತಿ ಮಾಡಿಕೊಡ್ತಾರೆ. ಸರ್ ಇದು ನೋಡಿ, ಡೋರ್ ಹೆಂಗೆ ಶೇಪ್ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಸೂಪ್ರಾಗಿ ಒಂದು ಶೇಪಲ್ಲಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಫುಲ್ ಕಂಪ್ಲೀಟ್ ಸ್ಟೋರೇಜ್ ಸ್ಪೇಸ್ ಬರ್ತದೆ. ನಿಮಗೆ ಇದು ಅಂಡರ್ ಪ್ರೊಡಕ್ಷನ್ ಗಾಡಿ ಅಂತ ನಿಮ್ಗೆ ಐಡಿಯಾ ಸಿಗ್ತದೆ. ನೋಡಿ, ಇಲ್ಲಿ ಇನ್ನೂ ಫ್ಲೋರಿಂಗ್ ಹಾಕಿಲ್ಲ. ನಿಮ್ಗೆ ನೋಡ್ಬೋದು ಎಷ್ಟು ದೊಡ್ಡ ಫುಲ್ ಬೇಸಲ್ಲಿ ನಿಮ್ಗೆ ಫುಲ್ ಸ್ಟೋರೇಜ್ ಸ್ಪೇಸ್, ಅಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಬರ್ತದೆ. ಬ್ಯಾಕಲ್ಲಿ ಡೋರ್ ಕೊಟ್ಟಿದ್ದಾರೆ, ಅಲ್ಲಿ ಸೈಡಲ್ಲಿ ನಿಮಗೆ ಡೋರ್ ಕೊಟ್ಟಿದ್ದಾರೆ ಎಂಟ್ರಿಗೆ. ಎರಡು ಕಡೆ ಸೈಡಲ್ಲಿ ನಿಮಗೆ ಡೋರ್ಸ್ ಇದೆ ಸ್ಟೋರೇಜ್ಗೆ.
ಮತ್ತು ಬ್ಯಾಕ್ ಸೈಡ್ ಸ್ಟೋರ್ 1 2 3 ಡೋರ್ಸ್ ಇದೆ ಸ್ಟೋರೇಜ್ ಆಕ್ಸೆಸ್ ಮಾಡೋದಕ್ಕೆ. ಸ್ಟೋರೇಜ್ ಸ್ಪೇಸ್ ಎಷ್ಟು ದೊಡ್ಡದಾಗಿರ್ತದೆ ಇಲ್ಲೇ ನೋಡಿ, ಕಂಪ್ಲೀಟ್ ಬೇಸ್ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಸಿಗ್ತದೆ. ಫ್ರೇಮ್ ಎವ್ರಿಥಿಂಗ್ ಇನ್ಕ್ಲೂಡ್ 100% SS. ರ್ಯಾಕ್ ನೋಡಿ ಡಬಲ್ ರ್ಯಾಕ್ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ವರ್ಕಸ್ SS. ಓಕೆ, ಈ ಗಾಡಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಫ್ಯೂಚರ್ ಫಾಲೋಅಪ್ ವೀಡಿಯೋಸ್ ನೋಡಿ. ಇದು ಕಂಪ್ಲೀಟ್ ಫಿನಿಶ್ ಆಗಿ ಈ ಗಾಡಿ ತೋರಿಸ್ತೀನಿ, ವಿತ್ ನಿಮ್ಮ ಕ್ಲೈಂಟ್ ಡೆಲಿವರಿ ಜೊತೆ ನಿಮ್ಗೆ ತೋರಿಸ್ತೀನಿ. ಫಾಸ್ಟ್ ಫುಡ್ ಗಾಡಿಗಳು ಮತ್ತು ಆಟೋಗಳಲ್ಲಿ ನಿಮ್ಗೆ ಫಾಸ್ಟ್ ಫುಡ್ ಗಾಡಿ ಎಲ್ಲ ಮಾಡಿಕೊಡ್ತಾರೆ, ಪಾನಿಪುರಿ ಗಾಡಿ ಎಲ್ಲ. A to Z ಎಂಜಿನಿಯರಿಂಗ್ ವರ್ಕ್ಸ್ಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ನಮ್ಮ ವಿಡಿಯೋ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಆರ್ಡರ್ಸ್ ಅವ್ರಿಗೆ ಬರ್ತಾ ಇದೆ, ಅವರು ಖುಷಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಪ್ಯಾಸೆಂಜರ್ ಆಟೋಲಿ ಆರ್ಡರ್ ಬಂದಿದ್ದು, ಇದೆಲ್ಲ ಕೆಲಸ ನಡೀತಾ ಇದೆ. ಓಕೆನಾ, ಕಂಪ್ಲೀಟ್ ಆಗಿಲ್ಲ ಆದ್ರೂ ಕೆಲಸ ನಡೀತಾ ಇದೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಿಂಗೆ ಫಿನಿಶಿಂಗ್ ಆದಮೇಲೆ ನೋಡಿ ಎಲ್ಲ ಶೋರೂಮ್ ಗಾಡಿ ಥರ ಇರ್ತದೆ, ಪೇಂಟಿಂಗ್ ಎಲ್ಲ ಆಗಿದ ಮೇಲೆ. ಇಲ್ಲಿ ನೋಡ್ಬೋದು, ಇಲ್ಲಿನೂ ಒಂದು ಪ್ಯಾಸೆಂಜರ್ ಆಟೋ ಇದೆ. ಈ ಪ್ಯಾಸೆಂಜರ್ ಆಟೋ ರೆಡಿ ಆಗ್ತಾ ಇದೆ. ಓಕೆ ನೋಡಿ, ಸೊ ಕೆಲಸ ಬಂದು ಇವ್ರಿಗೆ ಕಂಟಿನ್ಯೂಸ್ ಮತ್ತೊಂದು 3ನೇ ಪ್ಯಾಸೆಂಜರ್ ಆಟೋ. ಎಲ್ಲ ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿ ಎಲ್ಲ ರೆಡಿ ಆಗ್ತಾಯಿದೆ. ಅಲ್ಲಿ ನೋಡಿ, ತುಂಬ ಬಜೆಟಲ್ಲೇ ನಿಮ್ಗೆ ಕ್ವಾಲಿಟಿಯಾಗಿ ಗಾಡಿ ಮಾಡಿ ಕೊಡ್ತಾರೆ. ನಿಮ್ಗೆ MS ಬೇಕಂದರೆ ಫುಲ್ ಬಾಡಿನ MS ಮಾಡ್ಕೊಳ್ಳಿ, ಬಜೆಟಲ್ಲಿ ವರ್ಕೌಟ್ ಆಗುತ್ತೆ. ನಿಮಗೆ ಸ್ವಲ್ಪ ಹೆಚ್ಚಾಗಿ ಖರ್ಚು ಮಾಡ್ಬೋದು, ನಂತರ ಬಾಡಿ ಎಲ್ಲ SS ಕಟ್ಬೋದು. ಸೊ ಎಲ್ಲ ನಿಮ್ಮ ಡಿಸೈನ್ ಮೇಲೆ ಹೋಗುತ್ತೆ. ನಿಮ್ಮ ಡಿಸೈನು ನಿಮ್ಮ ಹೆಂಗೆ ಕೇಳ್ತಿರೋ ನಿಮಗೆ ಕಸ್ಟಮೈಸ್ಡ್ ಡಿಸೈನ್ ಆರ್ಡರ್ಸ್ ತೊಗೊಳ್ತಾರೆ. ನೀವು ಹೆಂಗೆ ಕೇಳ್ತೀರೋ ಆ ರೀತಿಲಿ ಮಾಡಿ ಕೊಡೋದು. ವೀಡಿಯೋಲಿ ಬರೋ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಹಚ್ಚಿ ಮಾತಾಡಿ, ಫೋನ್ ಮಾತಾಡಿ. ದಯವಿಟ್ಟು ಪರ್ಸನಲಾಗಿ ಬಂದು ವರ್ಕ್ಶಾಪ್ ವಿಸಿಟ್ ಮಾಡಿ. ಯಾವಾಗನೂ 24/7 ದಿನ ಇಲ್ಲಿ ಕೆಲಸ ನಡೀತೆ, ಒಂದು ದಿನ ಕೂಡ ರಜಾ ಇಲ್ಲ. ಸೊ ಯಾವಾಗನೂ ನಿಮ್ಗೆ ಸಿಗ್ತಾರೆ, ಫೋನ್ ಹಚ್ಚಿ ಬಂದು ಪರ್ಸನಲ್ ವಿಸಿಟ್ ಮಾಡಿ. ನಿಮ್ಗೆ ಯಾವ ಡಿಸೈನ್ ಕೇಳ್ತೀರೋ, ಏನು ರಿಕ್ವೈರ್ಮೆಂಟ್ಸು, ನಿಮ್ಮ ಬಿಸ್ನೆಸ್ ಪ್ರಕಾರ ಏನು ರಿಕ್ವೈರ್ಮೆಂಟ್ಸು ಹೇಳಿ, ನಿಮ್ಗೆ ಬೇಕಾದ ರೀತಿಯಲ್ಲಿ ಮಾಡಿಕೊಡ್ತಾರೆ. ಸೊ ಇದನ್ನು ನೋಡಿ, ಪ್ಯಾಸೆಂಜರ್ ಆಟೋ 1 2 3 ಗಾಡಿಯಲ್ಲಿ ಕೆಲಸ ನಡೀತಾ ಇದೆ. ಆಮ್ನಿ ವ್ಯಾನ್ಗಳೇ ಫಾಸ್ಟ್ ಫುಡ್ ಗಾಡಿ, ಪಾನಿಪುರಿ ಗಾಡಿ, ಸುಮಾರು ಒಂದು 5 ಗಾಡಿಗಳಲ್ಲಿ ಕೆಲಸ ನಡೀತಾ ಇದೆ. ಎಲ್ಲ ರೆಡಿ ಇದೆ. ಸೊ ನೋಡಿ, ಸುಮಾರು ಆರ್ಡರ್ ಇವರು ಬರ್ತದೆ. ನಿಮಗೆ ಕ್ವಾಲಿಟಿಯಾಗೆ, ತುಂಬ ಹೈ ಕ್ವಾಲಿಟಿಯಾಗಿ ಗಾಡಿ ಎಲ್ಲ ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಮತ್ತು ಟೈಮು ತುಂಬ ಸಮಯ ಎಲ್ಲ ತೊಗೋದಿಲ್ಲ. 10 ದಿನ ಆ್ಯಾವ್ರೇಜಾಗಿ ಒಂದು 10 ದಿನ ಟೈಮ್ ತೊಗೊಳ್ತಾರೆ. 10 ದಿನ ಎಲ್ಲ ಹೆಚ್ಚಾಗಿ ಒಂದು 14 ದಿನ, 14-15 ದಿನ ಒಳಗಡೆ ನಿಮ್ಮ ಗಾಡಿ ನಿಮ್ಮ ಕೈಯಲ್ಲಿ ಸಿಗುತ್ತೆ. ನಿಮ್ಗೆ ತುಂಬ ಅರ್ಜೆಂಟ್ ಇದೆ ನಂತರ ನೀವು ಆ ರೀತಿಯಲ್ಲಿ ಪೇಮೆಂಟು ಮಾಡಿದ್ರೆ ನಂತರ ನಿಮ್ಗೆ ಸ್ವಲ್ಪ ಬೇಗ ಕೂಡ ಮಾಡಿಕೊಡ್ತಾರೆ, ಅರ್ಜೆಂಟಾಗಿ ಕೆಲಸ ಬೇಕೆಂದರೆ.